ಬಿಹಾರದಲ್ಲಿ ಎನ್‌ಡಿಎ ಶೇಕಡಾ 90ರಷ್ಟು ಸ್ಥಾನಗಳನ್ನು ಪಡೆದು ಇತಿಹಾಸ ರಚಿಸಿ ಗೆಲುವು ಸಾಧಿಸಿದೆ. ಇಂತಹ ಅಭೂತಪೂರ್ವ ಸಾಧನೆಗಾಗಿ ಮಾಧ್ಯಮಗಳಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿಯ ವರ್ಚಸ್ಸನ್ನು ನೀಡಲಾಗುತ್ತಿದೆ. ಚುನಾವಣಾ ವಿಶ್ಲೇಷಕರು ಈ ಚುನಾವಣಾ ಗೆಲುವಿಗೆ ಉಚಿತ ಕೊಡುಗೆಗಳನ್ನು ಕಾರಣವಾಗಿ ನೀಡುತ್ತಿದ್ದಾರೆ. ಬಿಹಾರ ಚುನಾವಣೆಯ ಫಲಿತಾಂಶಗಳು ಸಂಪೂರ್ಣವಾಗಿ ಚುನಾವಣಾ ಆಯೋಗವನ್ನು ಹೊಣೆಗಾರರನ್ನಾಗಿ ಮಾಡುವುದು ತಪ್ಪು. ವಿಪಕ್ಷಗಳು ನೆಲಮಟ್ಟದಲ್ಲಿ ಪ್ರಭಾವ ಬೀರಲು ವಿಫಲವಾಗಿದೆ. ರಾಹುಲ್ ಗಾಂಧಿಯವರು ಚುನಾವಣಾ ಕಣದಿಂದ ಹೊರಗೆ ಹೋಗಬೇಕು ಎನ್ನುವ ವಿಶ್ಲೇಷಣೆಗಳು ಕೇಳಿಬರುತ್ತಿವೆ. ನರೇಂದ್ರ ಮೋದಿಯವರಂತಹ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಎರಡು ಹೋಳಾಗಿ ಬಿಡಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಹಾಗಿದ್ರೆ ಈ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೆದಿದೆಯೇ? ಚುನಾವಣಾ ಗೆಲುವಿನಲ್ಲಿ ಚುನಾವಣಾ ಆಯೋಗದ ಪಾತ್ರವಿರುವುದೇ ಮುಖ್ಯವಾಗಿ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಜುಗಲ್ಬಂದಿಯ ಕಾರಣದಿಂದ ಇಂತಹ ಅಭೂತಪೂರ್ವ ಗೆಲುವು ಕಂಡುಬಂದಿದೆ. ಆರೋಪಗಳಲ್ಲಿ ಹುರುಳಿಲ್ಲವೇ? ಬಿಹಾರ ಚುನಾವಣೆಯಲ್ಲಿ ಎನ್‌ಡಿಎ ಅಭೂತಪೂರ್ವ ಗೆಲುವಿನಲ್ಲಿ ಬಿಜೆಪಿಯ ಪ್ರಾಂತ್ಯಕ್ಕಿಂತ ಜೆಡಿಯು ಪ್ರಾಂತ್ಯವೇ ದೊಡ್ಡದು. 2020ರ ಚುನಾವಣೆಗೆ ಬಿಜೆಪಿ 15 ಸ್ಥಾನಗಳನ್ನಷ್ಟೇ ಏರಿಸಿಕೊಂಡಿದೆ. ಬದಲಿಗೆ ಜೆಡಿಯು 2020ರ 43 ಸ್ಥಾನಗಳಿಂದ 85 ಸ್ಥಾನಗಳಿಗೆ ಏರಿದೆ. ಈ ಅಭೂತಪೂರ್ವ ಗೆಲುವಿಗೆ ನಿತೀಶ್ ಕುಮಾರ್ ವರ್ಚಸ್ಸನ್ನು ಮುಂದಿಡಲಾಗುತ್ತಿದೆ. ಆದರೆ ವಾಸ್ತವದಲ್ಲಿ ಈ ಗೆಲುವಿಗೆ ಮುಖ್ಯ ಕಾರಣ ಕೊನೆ ಕ್ಷಣದಲ್ಲಿ ನೀಡಿದ ಉಚಿತ ಕೊಡುಗೆಗಳು ಎಂದು ಚುನಾವಣಾ ವಿಶ್ಲೇಷಕರು ಹೇಳುತ್ತಿದ್ದಾರೆ.